ಬ್ಯಾಕ್. ತಮಿಳುನಾಡಿಗೆ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶದ ಹಿನ್ನೆಲೆಯಲ್ಲಿ ಕರುನಾಡಿನ ಎಲ್ಲಾ ಕಡೆ ಕಾವೇರಿದೆ ಕನ್ನಡಿಗರ ಹೋರಾಟದ ಕಿಚ್ಚು. ಮಂಡ್ಯ, ಮೈಸೂರು ಸೇರಿ ಹಲವೆಡೆ ಭಾರಿ ಪ್ರತಿಭಟನೆ ನಡೆಯಲಿದೆ. ತಮಿಳುನಾಡಿಗೆ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶ ಹಿನ್ನೆಲೆ ಕರುನಾಡಿನೆಲ್ಲೆಡೆ ಕಾವೇರಿದ ಕನ್ನಡಿಗರ ಹೋರಾಟದ ಕಿಚ್ಚು. ಮಂಡ್ಯ, ಮೈಸೂರು ಸೇರಿ ಹಲವೆಡೆ ಭಾರಿ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಹರಿಸದಂತೆ ಕನ್ನಡಿಗರ ಹಕ್ಕೊತ್ತಾಯ. ರಕ್ತ ಕೊಟ್ಟೆವು, ಆದ್ರೆ ಕಾವೇರಿ ನೀರನ್ನ ಮಾತ್ರ ಬಿಡಲ್ಲ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಕೆಂಡುವಾದ ಕನ್ನಡಿಗರು. ನಾವು ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಡಿನ ಎಲ್ಲಾ ಕಡೆ ಕೂಡ ಈ ಹಿಂದೆನೂ ಪ್ರತಿಭಟನೆ ಆಗಿದೆ. ಈಗ ಮಂಡ್ಯ, ಮೈಸೂರು ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ಭಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ರಕ್ತವನ್ನ ಬೇಕಾದ್ರೆ ಕೊಡ್ತೀವಿ, ಆದ್ರೆ ಕಾವೇರಿ ನೀರನ್ನ ಯಾವ ಕಾರಣಕ್ಕೂ ಬಿಡಲ್ಲ ತಮಿಳುನಾಡಿಗೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಕೆಂಡುವಾಗಿದ್ದಾರೆ ಕನ್ನಡಿಗರು. ರಾಜ್ಯದ ನಾನಾ ಕಡೆಗಳಲ್ಲಿ ಪ್ರತಿಭಟನೆ ಆಗಿದೆ. ಕಾವೇರಿ ಹೋರಾಟದ ಕಿಚ್ಚು ರಾಜ್ಯದಲ್ಲಿ ಜೋರಾಗಿದೆ. ನಾವು ಕಾವೇರಿ ನೀರಿಗಾಗಿ ಹೋರಾಟವನ್ನ ಮಾಡ್ತೀವಿ, ತಮಿಳುನಾಡಿಗೆ ನಾವು ನೀರು ಬಿಡಲ್ಲ, ಯಾವ ಕಾರಣಕ್ಕೂ ನಾವು ನೀರು ಬಿಡಲ್ಲ ತಮಿಳುನಾಡಿಗೆ, ನಮ್ಮದು ಕಾವೇರಿ ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾವು ರಕ್ತ ಬೇಕಾದ್ರೂ ಕೊಡ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ಆದ್ರೆ ಕಾವೇರಿ ನೀರನ್ನ ಮಾತ್ರ ತಮಿಳುನಾಡಿಗೆ ಬಿಡಲ್ಲ. ಈ ಕಾವೇರಿ ಹೋರಾಟ ಇವತ್ತು ನಿನ್ನೆದಲ್ಲ, ಸಾಕಷ್ಟು ದಶಕಗಳಿಂದಲೂ ಸಹ ಈ ಕಾವೇರಿ ಹೋರಾಟ ನಿರಂತರವಾಗಿದೆ. ಯಾಕಂದ್ರೆ ನಮಗೆ ಸೇರಿರುವಂತಹ ಕಾವೇರಿ, ಈ ಕಾವೇರಿ ನೀರನ್ನ ನಾವು ಯಾವ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಲ್ಲ ಅಂತ ಹೇಳಿ ಕನ್ನಡಿಗರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಕೆಂಡುವಾಗಿದ್ದಾರೆ ಕನ್ನಡಿಗರು. ಕರುನಾಡಿನೆಲ್ಲೆಡೆ ಕಾವೇರಿ ಹೋರಾಟದ ಕಿಚ್ಚು ಜೋರಾಗಿದೆ. ಮಂಡ್ಯ, ಮೈಸೂರು ಸೇರಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ನಾವು ತಮಿಳುನಾಡಿಗೆ ನೀರು ಬಿಡಲ್ಲ, ನೀರು ಕೊಡಲ್ಲ ಕನ್ನಡಿಗರು, ನಾವು ರಕ್ತವನ್ನ ಬೇಕಾದ್ರೆ ಕೊಡ್ತೀವಿ, ನೀರನ್ನ ಮಾತ್ರ ಕೊಡಲ್ಲ, ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕೊಡಲ್ಲ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯ ವಾಟಾಳ್ ನಾಗರಾಜ್ ಅವರು ಏನ್ ಮಾತಾಡ್ತಿದ್ದಾರೆ ನೋಡ್ಕೊಂಬನ್ನಿ. ಮಾತಾಡ್ತಾ ಇದ್ದಾರೆ, ಕಾವೇರಿ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೋರಾಟ ಮಾಡ್ತೀವಿ. ಬಂದ್ 13 ಬಂದ್ 13 ಬಂದ್ 13 ಬಂದ್ 13 ಕರ್ನಾಟಕ ಬಂದ್. ಅವರೆಲ್ಲರಿಗೂ ಈ ಮೂಲಕ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ, ನಮ್ಮ ಪರ ಬನ್ನಿ ಅಂತ ಹೇಳಿ ಬಂದ್ ಉಂಟೆ ಒಟ್ಟು, ಬಂದ್ ಉಂಟೆ ಉಂಟು. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್, ಉತ್ತರ ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಮೇಕೆದಾಟಿಗಾಗಿ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. ಆಗಸ್ಟ್ 13ಕ್ಕೆ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಇವತ್ತು ನಾವು ಎಲ್ಲಾ ಕಡೆ ಮನವಿಯನ್ನ ಮಾಡ್ತೀವಿ ಅಂತ ಬೆಂಗಳೂರು ರೌಂಡ್ಸ್ ಅನ್ನ ಹೊಡಿತಾ ಇದ್ದಾರೆ. ಅಣ್ಣಮ್ಮ ದೇವಸ್ಥಾನದಿಂದ ಇವರು ರ್ಯಾಲಿ ಶುರುವಾಗಿದೆ. ಈಗ ಹೇಳ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಅವರು, ಎಲ್ಲಾ ಕಡೆ ಮನವಿಯನ್ನ ಮಾಡಿದ ನಂತರ ವಾಟಾಳ್ ನಾಗರಾಜ್ ಅವರು ನಾವು ಬಂದ್ ಮಾಡೇ ಮಾಡ್ತೀವಿ, ಆಗಸ್ಟ್ 13 ಬಂದ್ ಮಾಡೇ ಮಾಡ್ತೀವಿ, 100% ಬಂದ್ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಾವು ಬಂದ್ ಮಾಡ್ತೀವಿ. ಕಾವೇರಿ ನಮ್ದು, ಯಾವ ಕಾರಣಕ್ಕೂ ಕಾವೇರಿ ನೀರನ್ನ ನಾವು ಬಿಡಲ್ಲ. ಕರ್ನಾಟಕಕ್ಕಾಗಿ, ಕಾವೇರಿಗಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಕರ್ನಾಟಕ ಬಂದ್ ಅಂತ ಹೇಳಿದ್ದಾರೆ. ಕಾವೇರಿದ ಹೋರಾಟ ಬಂದ್ ಗೊಂದಲ ಮುಂದುವರಕೆ. ನಾಳೆ ಕರ್ನಾಟಕ ಬಂದ್ ಇರುತ್ತಾ, ಇರೋದಿಲ್ವಾ? ಬಂದ್ ಮಾಡೇ ಮಾಡ್ತೀವಿ ಎಂದ ವಾಟಾಳ್ ನಾಗರಾಜ್. ಬಂದ್ ಮಾಡಲ್ಲ ಎನ್ನುತ್ತಿದ್ದಾರೆ ಸಾರಾ ಗೋವಿಂದ್. ಕಾವೇರಿ ಹೋರಾಟಕ್ಕೆ ಸಿನಿಮಾ ಕಲಾವಿದರ ಬೆಂಬಲವಿಲ್ಲ.
ಇಷ್ಟು ದಿನ ಕಾವೇರಿ ಹೋರಾಟಕ್ಕೆ ಸಿನಿಮಾ ರಂಗದವರ ಬೆಂಬಲ ಇತ್ತು. ಇವತ್ತು ಸಿನಿಮಾ ರಂಗದವರ ಬೆಂಬಲ ಇಲ್ಲ ಅಂತ ಸಾರಾ ಗೋವಿಂದ್ ಅವರು ಹೇಳ್ತಾರೆ. ಹಾಗಾದ್ರೆ ನಾಳೆ ಬಂದ್ ಆಗುತ್ತಾ? ಆಗಲ್ವಾ? ಯಾಕಂದ್ರೆ ವಾಟಾಳ್ ನಾಗರಾಜ್ ಪಡೆ ನಾಳೆ ನಾವು ಬಂದ್ ಮಾಡೇ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಾವು ಬಂದ್ ಮಾಡ್ತೀವಿ, ಕರ್ನಾಟಕ ಬಂದ್ ಅಂತಾರೆ. ಬಟ್ ಇನ್ನೊಂದು ಬಣ ಹೇಳ್ತಾರೆ, ಸಾರಾ ಗೋವಿಂದ್ ಬಣ ಹೇಳ್ತಾರೆ, ನಾವು ಬಂದ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ಬೆಂಬಲ ಕೊಡಲ್ಲ. ನಮ್ಮ ಸಿನಿಮಾ ರಂಗದವರು, ಸಿನಿಮಾ ಕಲಾವಿದರು ಬೆಂಬಲವನ್ನ ಕೊಡಲ್ಲ ಈ ಕಾವೇರಿ ಹೋರಾಟಕ್ಕೆ, ಈ ಬಂದ್ಗೆ ಅಂತ ಹೇಳಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಮೊದಲೇ ಹೇಳ್ದಂಗೆ ಇವತ್ತು ವಾಟಾಳ್ ನಾಗರಾಜ್ ಅವರು ರ್ಯಾಲಿಯನ್ನ ಮಾಡಿದ್ರು. ಅಣ್ಣಮ್ಮ ದೇವಸ್ಥಾನದಿಂದ ಶುರು ಮಾಡಿದ್ರು. ಥಿಯೇಟರ್ ಆಗಿರ್ಬೋದು, ಮಾಲ್ ಆಗಿರೋದು ಎಲ್ಲ ನಿಮ್ಗೆ ಲೈವ್ ವಿಜುವಲ್ಸ್ ನಾವು ತೋರಿಸ್ತಾ ಇದೀವಿ. ಪೊರ್ಕೆ ಇಟ್ಕೊಂಡು ಕಾವೇರಿ ಹೋರಾಟದ ಬಗ್ಗೆ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಈ ವಾಟಾಳ್ ನಾಗರಾಜು ಒಂದೊಂದು ಪ್ರೊಟೆಸ್ಟ್ ಅಲ್ಲೂ ಒಂದೊಂದು ಇರ್ತಾರೆ. ಮೊನ್ನೆ ಕುಂಬಳಕಾಯಿ ಹೊಡೆದಿದ್ರು, ಈಗ ಪೊರ್ಕೆ ಇಟ್ಕೊಂಡು ಪ್ರೊಟೆಸ್ಟ್ಗೆ ಕಾವೇರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನೀರನ್ನ ಹರಿಸದಂತೆ ತಮಿಳುನಾಡಿಗೆ, ಇದರ ವಿರುದ್ಧವಾಗಿ. ಇನ್ನು ಇದು ನಾವು ತೋರಿಸ್ತಾ ಇರೋದು ಲೈವ್ ವಿಜುವಲ್ಸ್. ಎಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ, ಎಲ್ಲಿ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ, ಎಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಅವರು. ಅಲ್ಲಿಂದ ತೋರಿಸ್ತಾ ಇರೋದು. ಎಸ್, ನಮ್ಮ ದೀಪಾ ನಮ್ಮ ಕರೆಸ್ಪಾಂಡೆಂಟ್ ದೀಪಾ ಅವರು ವಾಟಾಳ್ ನಾಗರಾಜ್ ಅವ್ರನ್ನ ಮಾತನಾಡ್ತಿದ್ದಾರೆ. ಏನ್ ಮಾತನಾಡ್ತಾರೆ ಫ್ರೀಡಮ್ ಟಿವಿಗೆ ನೀವೇ ನೋಡ್ಕೊಂಬನ್ನಿ. ನನ್ ಕೇಳ್ತೀರಿ ಯಾಕೆ ಉಲ್ಟಾ ಹೊಡೆದ್ರಿ ಅಂತ. ಅವರು ಬೆಂಬಲ ಕೊಡ್ಲಿಲ್ಲ ಅಂದ್ರೆ ನಿಮ್ ಬಂದಿಗೆ ಹಿನ್ನಡೆ ಆಗುತ್ತಾ ಹೇಗೆ ಸರ್? ಯಾರು ಹೇಳಿದವರು? ನಮ್ಮ ಬಂದಿಗೆ ಹಿನ್ನಡೆ 2 ಕೋಟಿ ಜನ ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲ ಇದ್ದಾರೆ. ಎಲ್ಲಿ ಹಿನ್ನಡೆ? ನಾಳೆ ಬಂದ್ ಹಾಗೆ ಆಗುತ್ತೆ. ಮತ್ತೆ CWRC ಆದೇಶವನ್ನ ನೀಡಿದೆ, ಪ್ರತಿದಿನ 12,000 ಕ್ಯೂಸೆಕ್ ಅನ್ನ ನೀಡಬೇಕು ನೀರನ್ನ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಈಗ ಅವರು ನೀರ್ ಬಿಡಿ ಅಂತ ಹೇಳ್ತಾರೆ, ನಾವು ಬಂದ್ ಮಾಡಬೇಡ್ವಾ ಹೇಳಿ ನೀವೇ? ನೀರ್ ಬಿಡಿ ಅಂತ ನಮ್ಮನ್ನ ಕತ್ಕುಯ್ಯಕ್ಕೆ ಹೊರಟಿದ್ದಾರೆ CWRC ಅವರು. ಅವ್ರನ್ನ ನಾವು ವಿರೋಧ ಮಾಡಬೇಡ್ವಾ? ಏನು ಅವ್ರಿಗೆ ಮೈಸೂರು ಬಾತ್ ಕೊಡೋಣವಾ? ವಿರೋಧ ಮಾಡಬೇಕು. ನಾಳೆ ಬಂದ್ ಸಂಪೂರ್ಣ ನೀವು ಬನ್ನಿ ಬಂದ್ಗೆ. ನಾಳೆ ರಾಜ್ಯದಂತ ಹಲವು ರಾಜ್ಯಗಳಿಗೆ ರಾಜ್ಯದಂತ ಹಲವು ಪ್ರದೇಶಗಳಿಗೆ ನೀವು ಭೇಟಿ ಕೊಟ್ಟಿದ್ದೀರಾ. ನಿಮ್ಮ ರೂಟ್ ರೇಷೆ ಹೇಗಿತ್ತು, ಸಿದ್ಧತೆ ಹೇಗಿದೆ ಸರ್? ನಾಳೆ ಇದು ಇಷ್ಟೇ ಪ್ರಶ್ನೆ. ಇಡೀ ರಾಜ್ಯಕ್ಕಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಡೆ ಮೇಕೆದಾಟ್, ಇದಕ್ಕಾಗಿ ಸಮಗ್ರವಾಗಿ ನಾವು ಬಂದ್ ಮಾಡ್ತಾ ಇದ್ದೀವಿ. ಆದ್ರಿಂದ ಇದು ಎಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು. ಯಾಕಂದ್ರೆ ನಾವೆಲ್ಲ ಬರೀ ಉತ್ತರ ಕರ್ನಾಟಕ ಬಗ್ಗೆ ಮಾತನಾಡ್ತಾ ಇಲ್ವಲ್ಲ. ಬರೀ ಇಲ್ಲೇನಾ ಮಹದಾಯಿ ಬಗ್ಗೆ ಮಾತಾಡಬಾರ್ದಾ? ಬೆಳಗಾವಿ ಬಗ್ಗೆ ಮಾತಾಡಬಾರ್ದಾ? ಜನ ಏನಂತಾರೆ, ನೀವೇ ಮಾಡ್ಕೊಳ್ಳಿ ಅಂತಾರೆ. ನಾನು ನಿನ್ನೆ ಹುಬ್ಳಿಗೆ ಹೋಗಿದ್ದೆ, ಪಾಪ ಅವಳ ಸಂತೋಷ ಪಟ್ರು, ಸದ್ಯ ನಮ್ಮದು ತಗೊಂಡಿದ್ದೀರಲ್ಲ ನೀವು ಅಂತ. ಅದರಿಂದ ಬಂದ್ ಹಾಗೆ ಆಗತ್ತೆ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು. ನಾಳೆ ಬಂದ್ ಇದ್ದೇ ಇರುತ್ತೆ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ, ನಾವು ಬಂದ್ ಮಾಡೇ ಮಾಡ್ತೀವಿ. ನಮ್ಮ ಹೋರಾಟ ನಿರಂತರ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಾವು ಅವರ ಪರವಾಗಿ ಹೋರಾಟವನ್ನ ಮಾಡ್ತೀವಿ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೇಕೆದಾಟು ಎಲ್ಲ ಕಡೆನೂ ನಮಗೆ ಬೆಂಬಲ ಇದೆ, ಎಲ್ಲ ಕಡೆನೂ ಪ್ರೊಟೆಸ್ಟ್ ಆಗುತ್ತೆ. ನಾವು ಎಲ್ಲ ಕಡೆಯಲ್ಲೂ ಮಹದಾಯಿ ಯೋಜನೆಗೂ ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲ ಕಡೆನೂ ನಮ್ಮ ಬೆಂಬಲ ಇದೆ. ಹೀಗಾಗಿ ಕಾವೇರಿ ಹೋರಾಟಕ್ಕೂ ನಮ್ಮ ಬೆಂಬಲವಿದೆ. ನಾಳೆ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿದ್ದಾರೆ.